ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೂಡ ಜೀವನದಲ್ಲಿ ಕಷ್ಟಗಳು ಸುಖಗಳು ಬರೋದು ಸಹಜ. ಇದ್ಯಾವುದನ್ನು ಮನಸ್ಸಿಗೆ ತೆಗೆದುಕೊಳ್ಳಲಾರದೆ ಏನೇ ಕಷ್ಟ ಬಂದರೂ ಸಹಿತ, ಏನೇ ಸುಖ ಬಂದರೂ ಸಹಿತ, ಸುಖ ಕೊಡುವನು ಅವನೇ, ಕಷ್ಟ ಕೊಡುವನು ಅವನೇ. ಅವನು ಅದರಂತಕ್ಕಂಥ ವಿಶ್ವಾಸವನ್ನು ಇಟ್ಕೊಂಡು ಜೀವನ ಮಾಡಿದ್ರೆ ಸಾಕು. ಯಾವ ಕಷ್ಟಗಳು ಬಂದರೂ ಸಹಿತ ಅವನೇನು ಮಾಡೋದಿಲ್ಲ, ಸುಖ ಬಂದರೂ ಸಹಿತ ಸಂತೋಷ ಪಡೋದು ಬೇಕಾಗಿಲ್ಲ. ಪ್ರಚಾರ ಸಿದ್ಧಲಿಂಗ ಶಿವಯೋಗಿಗಳು ಯಾರನ್ನು ನಂಬಲಿಲ್ಲ. ಅವರು ಯಾರನ್ನು ನಂಬಿದ್ರು ಅಂತಂದ್ರೆ ತನ್ನ ಗುರುಗಳನ್ನು ಬಿಟ್ಟು ಮತ್ತೆ ಯಾವ ದೇವರು ಸಹಿತ ತೀರ್ಥಯಾತ್ರೆಗೆ ಸಹಿತ ಹೋಗಲಿಲ್ಲ. ಹೋದ್ರು ಯಾಕಂದ್ರೆ ಗುರುವಿನ ಅಪ್ಪಣೆ ಮೀರಬಾರ್ದಂತ ಹೋದ್ರು. ಶಂಕರಲಿಂಗ ಶಿವಯೋಗಿಗಳು ಅಂದರು, ಸಿದ್ಧಲಿಂಗ ನೀನು ಪಂಡ್ರಾಪುರ ವಿಠಲನ ದರ್ಶನ ಮಾಡಿಕೊಡುವ ಅಂತ ಹೇಳಿದಾಗ ಎಲ್ಲ ಭಕ್ತರನ್ನು ಕರೆದುಕೊಂಡು ಪಂಡ್ರಾಪುರಕ್ಕೆ ಬರ್ತಾರೋ. ಅಲ್ಲಿ ಕೆಲವು ಜನ ಭಕ್ತಿ ಮಾಡ್ಕೊಂಡು ಬಂದರು, ಕೆಲವು ಜನ ರೊಕ್ಕ ಇಟ್ಕೊಂಡು ಬಂದರು. ಪಂಡ್ರಾಪುರಕ್ಕೆ ಪಾದಯಾತ್ರೆಗೆ ಹೋಗ್ಬೇಕಲ್ಲ, ಅಲ್ಲಿ ಹೋಗಿ 4 ದಿನ ಇದ್ದರು. ತಂದಿರ್ತಕ್ಕಂಥ ಬುತ್ತಿನ ಖಾಲಿ ಆಯ್ತು, ರೊಕ್ಕನ ಖಾಲಿ ಆಯ್ತು. ಆ ಭಕ್ತರಲ್ಲಿ ಪ್ರಮುಖ ವ್ಯಕ್ತಿಯಾಗಿರ್ತಕ್ಕಂಥ ಭೀಮಪ್ಪ ಅಂತಾನೆಪ್ಪ, ಇನ್ನು ನಮ್ಮೂರುಗಳಿಗೆ ನಾವು ಹೋಗೋಣ. ಸಿದ್ಧಲಿಂಗ ಮಹಾರಾಜರಂತಾರೆ, ಈ ಪಂಡ್ರಾಪುರ ಕ್ಷೇತ್ರಕ್ಕೆ ಬಂದಿವಲ್ಲ, ಇನ್ನೂ 8 ದಿನ ಇಲ್ಲಿಂದ ಹೋಗೋಣ. ಹಿರಿಯನಾಗಿರ್ತಕ್ಕಂಥ ಭೀಮಪ್ಪ ಅಂತಾನೆಪ್ಪ, ಇಲ್ಲಿರಬೇಕಾದ್ರೆ ಎಲ್ಲರಲ್ಲಿರ್ತಕ್ಕಂಥ ಬುತ್ತಿನ ಕಾಲ ಆಗೈತಿ, ಕಾಳು ಕಡಿಗಳಿಲ್ಲ, ಅಡಿಗೆ ಮಾಡ್ಕೋನೆ, ಹಣನೂ ಖಾಲಿ ಆಗಿ ಇಲ್ಲಿರ್ಬೇಕಾದ್ರೆ ಎಲ್ಲ ವ್ಯವಸ್ಥೆ ಬೇಕಲ್ಲಪ್ಪ, ಹೋಗೋಣ, ನಮ್ಮೂರಿಗೆ ಹೋಗೋಣ ಅಂತಂದಾಗ ಸಿದ್ಧಲಿಂಗ ಮಹಾರಾಜರಂತಾರೆ, ಪಂಡ್ರಾಪುರ ವಿಠಲ ನಂಬಿದವರಿಗೆ ಎಲ್ಲವನ್ನು ಕೊಡ್ತಾನಂತ. ಆತನ ನಂಬಿಕೊಂಡು ನಾವು ನೀವೆಲ್ಲ ಬಂದಿವಿ, ಅವ ಹೆಂಗೆ ಕೊಡ್ತಾನೋ, ಹೆಂಗೆ ಉಣಿಸ್ತಾನೋ, ಹೆಂಗೆ ತಿನ್ನಿಸ್ತಾನೋ ಅವನಿಗೆ ಬಿಟ್ಟಿದ್ದು. ಇವತ್ತು ಏನೈತಿ ಯಾರ ಹತ್ರ ಏನು ಅಕ್ಕಿ ಬೆಲ್ಲ ಬೇಳೆ ಏನೈತಿ ಎಲ್ಲವನ್ನು ಕೊಡು, ಎಲ್ಲವನ್ನು ಕುಡಿಸಿ ಒಂದು ಒಪ್ಪತ್ತಿಗೆ ಪ್ರಸಾದಕ್ಕಾದ್ರೆ ಸಾಕು, ಅಷ್ಟು ವ್ಯವಸ್ಥೆ ಮಾಡಿದಾಗ ಎಲ್ಲರಲ್ಲಿರ್ತಕ್ಕಂಥ ಅಕ್ಕಿ ಬೆಲ್ಲ ಬೇಳೆ ಎಲ್ಲವನ್ನು ತೆಗೆದುಕೊಂಡು ಪ್ರಸಾದ ವ್ಯವಸ್ಥೆ ಮಾಡ್ತಾರೆ. ಸಿದ್ಧಲಿಂಗ ಮಹಾರಾಜರು ಅಂತಾರ, ಏನೋ ಭೀಮಪ್ಪ ನಿನಗೆ ನಿದ್ದೆ ಬಂದಿಲ್ಲ, ಏನು ಯಾಕೆ ಮಲಗಿಲ್ಲ, ನೀವು ಯಾಕೆ ಮಲಗುವಲ್ಲಿ ಏನು ಚಿಂತೆ ಮಾಡ್ತೀರೋ ನನಗೆ ಗೊತ್ತೈತಪ್ಪ. ಕೈಯಲ್ಲಿ ಹಣವಿಲ್ಲ, ಏನ್ ಮಾಡ್ಬೇಕಂದ್ರೆ ನೀನೆಲ್ಲ ಚಿಂತೆ ಮಾಡ್ತೀರ, ನೀನೇನು ಚಿಂತೆ ಮಾಡಬೇಡ, ಆ ಪಾಂಡುರಂಗನೇ ಬಂದು ಕೊಡ್ತಾನ. ನಾಳೆ ಬೆಳಗರದ ಮೇಲೆ ನಿಜವಾಗ್ಲೂ ಈ ಪಂಡ್ರಾಪುರ ಕ್ಷೇತ್ರದಲ್ಲಿ ಪಾಂಡುರಂಗ ಇದ್ದದ್ದಾದ್ರೆ ನಾಳೆ ಬಂದು ನಮ್ಮೆಲ್ಲರಿಗೆ ಖರ್ಚಿಗೆ ಹಣ ಕೊಡ್ತಾನ. ಮತ್ತಿಲ್ಲಾಂದ್ರೆ ಇಲ್ಲ, ಪಾಂಡುರಂಗ ಈ ಕ್ಷೇತ್ರದಲ್ಲಿ ಇಲ್ಲ ಅಂದ್ರೆ ಅದು ಕೊಡಂಗಿಲ್ಲ. ಬೆಳಗರದ ಮೇಲೆ ಎಲ್ಲರೂ ಸ್ನಾನವನ್ನು ಮಾಡ್ಯಾರ, ಪಾಂಡುರಂಗ ದರ್ಶನ ಮಾಡ್ಕೊಂಡಾರ, ಪ್ರಸಾದ ಮಾಡೋಕ್ಕೇನೂ ಇಲ್ಲ. ಒಬ್ಬ ಸಾಹುಕಾರ ಕುದುರೆ ಎತ್ಕೊಂಡು ಬರ್ತಾರ, ನಿಮ್ಮ ಹೆಸರೇನು ಎಲ್ಲವರ ವೃತ್ತಾಂತವನ್ನು ಹೇಳ್ತಾನ. ಭೀಮಪ್ಪ ಯಾಕೆ ಸುಮ್ಮನೆ ಸಪ್ಪಗೆ ಕುಂತಿರಲ್ಲ, ಏನಾದ್ರೂ ಒಂದು ಕೊರತೆ ಆಗೈತೆ ಅಂದಾಗ, ಹೌದು ಕೊರತೆ ಆಗೈತೆ ಅಂತಾರೆ ಭೀಮಪ್ಪ. ಸಿದ್ಧಲಿಂಗ ಮಹಾರಾಜರಂತಾರ, ಊರಾಗಿವ ದೊಡ್ಡ ಸಾಹುಕಾರ, ಈಗ ಸದ್ಯ ಬಡವ ಇವ, ಈತನಿಗೆ ಖರ್ಚಿಗೆ ರೊಕ್ಕವಿಲ್ಲದಾಗ ಆ ಬಂದಿರ್ತಕ್ಕಂಥ ಶ್ರೀಮಂತ ಅದು ಯಾರು ಗೊತ್ತಿಳಿದಿಲ್ಲ. ನಾನು ಇವರಿಗೆ ಶ್ರೀಮಂತ, ಯಾರಿಗೆ ಏನಿಲ್ಲ ಇಲ್ಲದವ್ರಿಗೆ ಎಲ್ಲವನ್ನು ಕೊಡ್ತೀನ, ನಿಮಗೆ ಖರ್ಚಿಗೆ ರೊಕ್ಕ ಬೇಕಾಗ್ತಂದ್ರೆ ಎಷ್ಟು ಬೇಕು ಕೇಳ್ರಿ, ನಾನು ಕೊಡ್ತೀನಿ ಅಂತ. ಒಂದು 100 ರೂಪಾಯಿ ಕೊಡ್ರಿ ಸಾಕ್ರಿ, ನಿಮ್ಮ ಅಡ್ರೆಸ್ ಕೊಡ್ರಿ, ನಿಮ್ಮ ವಿಳಾಸ ಕೊಡ್ರಿ, ನಿಮ್ಗೆ ಹಣ ಕಳಿಸ್ತೀನಿ ಅಂತ. 100 ರೂಪಾಯಿ ನಿಮ್ಗೆ ಸಾಕಾಗ್ತಾವ, ಹೆಚ್ಚಿಗೆ ಬೇಕಾದ್ರೆ ಕೇಳ್ರಿ ಕೊಡ್ತೀನಿ ಅಂತ. ಆದ್ರೆ ಭೀಮಪ್ಪನಲ್ಲಿ ಆಸೆ ಇರಲಿಲ್ಲ, ನನಗೆ ಹೆಚ್ಚಿಗೆ ಬೇಕಾಗಿಲ್ರಿ, ಒಂದು 100 ರೂಪಾಯಿ ಕೊಟ್ಟರೆ ಸಾಕು, ಆ ಖರ್ಚಿನಲ್ಲಿ ಇವರೆಲ್ಲರನ್ನ ಕರ್ಕೊಂಡು ನಾನು ಊರು ಮುಡ್ತೀನಿ ಅಂದಾಗ ಆ ಶ್ರೀಮಂತ 100 ರೂಪಾಯಿ ಕೊಡ್ತಾನೆ. 100 ರೂಪಾಯಿ ಇಸ್ಕೊಂಡ ಮೇಲೆ ಕಿಮ್ಮತ್ತಿನ ಸಾಮಗ್ರಿಗಳಿಗೆ ಒಂದು ಟ್ರಂಕ್ ತಂದಿದ್ರಲ್ಲ, ಆ ಟ್ರಂಕಿನಲ್ಲಿ ಕೀ ಹಾಕಿಡ್ತಾನೆ ಭೀಮಪ್ಪ. ಸಿದ್ಧಲಿಂಗ ಮಹಾರಾಜರಂತಾರ, ಭೀಮಪ್ಪ ನಿನಗೆ ರೊಕ್ಕ ಕೊಟ್ಟವನೇ ಯಾರು? ಯಪ್ಪ ಯಾರೋ ಶ್ರೀಮಂತ ಸಾಹುಕಾರ. ಯಾವ ಸಾಹುಕಾರನಲ್ಲೂ ಈ ಪಂಡ್ರಾಪುರದ ವಿಠಲೇ ನಿನಗೆ ರೊಕ್ಕ ಕೊಟ್ಟಾನ. ಇನ್ನೊಮ್ಮೆ ಹೋಗಿ ಮಾತಾಡ್ಸಂದಾಗ ಆ ಕುದುರೆ ಮೇಲೆ ಹೊಂಟಿರ್ತಕ್ಕಂಥ ಶ್ರೀಮಂತನ ನೋಡೋದ್ರಲ್ಲಿ ಆ ಶ್ರೀಮಂತ ಮಾಯವಾಗಿ ಬಿಡ್ತಾನೆ. ಆ ಟ್ರಂಕಲ್ಲಿರ್ತಕ್ಕಂಥ 100 ರೂಪಾಯಿ ತಗೊಳೋದು, ಏನೇನು ಬೇಕು ಅಡಿಗೆ ಮಾಡಲಿಕ್ಕೆ ಸಾಮಗ್ರಿಗಳು ತಗೊಳೋದು, ಉಳಿದ ರೊಕ್ಕವನ್ನು ಕೀಲಿ ಹಾಕಿಡೋದು. ಹಿಂಗೆ ಟ್ರಂಕ್ ತೆಗೆದು ನೋಡಿದಾಗ ಒಮ್ಮೆ ಎಷ್ಟು ಖರ್ಚು ಮಾಡಿದ್ರೆ ಉಳಿದ ರೊಕ್ಕ ಇಟ್ಟಿರ್ತಾನಲ್ಲ, ಮತ್ತೆ ಆ ಜಾಗದಲ್ಲಿ 100 ರೂಪಾಯಿ ಇರ್ತಿರ್ತಾನೆ. ಕ್ಷೇತ್ರದ ದರ್ಶನ ಮಾಡ್ಕೊಂಡು ವಾಪಸ್ ಊರಿಗೆ ಬಂದ ಮೇಲೆ ಮತ್ತೆ ಟ್ರಂಕ್ ತೆಗೆದು ಕೀಲಿ ತೆಗೆದು ನೋಡಿದ್ರೆ ಮತ್ತೆ 100 ರೂಪಾಯಿನ ಇರ್ತಿರ್ತಾನೆ. ಅಷ್ಟೆಲ್ಲ ಖರ್ಚು ಮಾಡ್ಯಾರ. ಭೀಮಪ್ಪ ಅಂತಾನ, ಯಪ್ಪ ಆ ಪರಮಾತ್ಮನ 2ನೇ ಅವತಾರ ನಿಂದು. 100 ರೂಪಾಯಿಯನ್ನು ಕೊಟ್ಟೋದ ಪಾಂಡುರಂಗ, ಆ 100 ರೂಪಾಯಿಯಲ್ಲಿ ಖರ್ಚು ಮಾಡಿದ್ರೆ ಊರಿಗೆ ಬರ್ತಾನೆ ಖರ್ಚು ಮಾಡೀನಿ, ರೊಕ್ಕ ಎಲ್ಲ ಖಾಲಿ ಆಗಬೇಕಾಗಿತ್ತು. ಆದರೆ ಟ್ರಂಕ್ ತೆಗೆದು ನೋಡಿದ್ರೆ ಆ 100 ರೂಪಾಯಿ ಹಂಗೈತಿ. ಪಂಡ್ರಾಪುರದಲ್ಲಿರ್ತಕ್ಕಂಥ ಪಾಂಡುರಂಗನನ್ನು ನೀನೇ ನೋಡೋ ಭೀಮಪ್ಪ, ಯಾರ್ಯಾರು ಯಾವ ರೀತಿ ನನಗೆ ಕಾಣ್ತಾರ, ಎಲ್ಲರನ್ನ ರಕ್ಷಣೆ ಮಾಡ್ತಕ್ಕಂಥ ಭಗವಂತನ, ಆ ಭಗವಂತನ ನಂಬರ್ ಅಂತೇಳಿ ಎಲ್ಲರಿಗೂ ಉಪದೇಶ ಮಾಡ್ತಾ ಇದ್ದ. ಬಂತನಾಳ ಶಂಕರಲಿಂಗ ಶಿವಯೋಗಿಗಳು ಸಿದ್ಧಲಿಂಗ ಮಹಾರಾಜರನ್ನು ಎಲ್ಲ ಭಕ್ತರನ್ನು ಕರೆಸಿ, ಇನ್ನು ನಾವು ಕೈಲಾಸಕ್ಕೆ ಹೋಗ್ಬೇಕಾಗಿತ್ತಪ್ಪ, ಮುಂದೆ ಈ ಮಠದ ಉತ್ತರಾಧಿಕಾರಿ ಆಗಿರ್ತಕ್ಕಂಥ
ನಾವು ಕೈಲಾಸಕ್ಕೆ ಹೋಗಬೇಕಾಗಿದ್ದಂದಾಗ ಸಿದ್ಧಲಿಂಗ ಮಹಾರಾಜರು ಗುರುವಿನ ಪಾದವನ್ನು ಹಿಡಿದು ಬಿಕ್ಕಿ ಬಿಕ್ಕಿ ಹೇಳ್ತಾರೆ. ಎಲ್ಲಾ ಭಕ್ತರ ಕಣ್ಣಲ್ಲಿ ಕಣ್ಣೀರು. ಶಂಕರಲಿಂಗ ಗುರುಗಳು ಅಂತಾರೆ, ಅಲ್ಲೋ ನೀನೇ ಹಿಂಗೆ ಮಾಡಿದ್ರೆ ಹೆಂಗಪ್ಪ ಸಿದ್ಧಲಿಂಗ, ಯಾಕೆ ಕಣ್ಣೀರು ಸುರಿಸ್ತಿದ್ದಿ? ನಾನು ದೇಹ ಬಿಟ್ಟು ಶಂಕರ ಇರ್ತೀನಿ, ನಾನೇ ನೀನು ನೀನೇ ನಾನು. ಮುಂದೊಂದು ದಿವಸ ನಾನು ಈ ಮಠದಾಗ ಎಂದು ದೇಹ ಬಿಡ್ತೀನಿ, ಅಂದೇ ನಾನು ಪುನರ್ಜನ್ಮವನ್ನು ತಾಳ್ತೀನಿ, ಅಂದು ನೀನು ನನ್ನನ್ನು ಗುರ್ತಿಡಬೇಕು. ಸಿದ್ಧಲಿಂಗ ಮಹಾರಾಜರಿಗೆ ಹೇಳ್ತಾರೆ. ಮಠದ ಉತ್ತರಾಧಿಕಾರಿಯಾಗಿರ್ತಕ್ಕಂಥ ಸಂಗಮ ಸ್ವಾಮಿಗಳಿಗೆ ಮಠದ ಜವಾಬ್ದಾರಿಯನ್ನು ಕೊಟ್ಟು ಅವರು ದೇಹವನ್ನು ಬಿಡ್ತಾ ಇದ್ದಾರೆ, ಶರೀರವನ್ನು ಬಿಡ್ತಾರೆ. ಎಂದು ಶರೀರವನ್ನು ಬಿಟ್ಟು ಆ ಮಠದಲ್ಲಿ ಒಂದು ಆಕಳ ಇತ್ತನು. ಅವರ ಜೀವಾತ್ಮ ಆಕಳ ಗರ್ಭವನ್ನು ಪ್ರವೇಶ ಮಾಡ್ತವೆ. ಮುಂದೆ ಆಕಳ ತುಂಬ ಇಲ್ಲದಾಗ ಹೋರಿಕರಿಗೆ ಜನ್ಮವನ್ನು ಕೊಡ್ತವೆ. ಏನು ಮಠದಾಗ ಹೋರಿಕಾರ ಇದಿತ್ತು, ಆ ದನಕರನ್ನು ನೋಡಿಕೊಂಡು ಹೋಗಲಿಕ್ಕೆ ಬಸಪ್ಪ ಅಂತಕ್ಕಂಥ ವ್ಯಕ್ತಿ ಇದ್ದ. ಆಕಳ ಇದೈತಿ, ಆದ್ರ ಒಲೆ ಹಾಲನ್ನು ಕುಡಿಯುವುದು. ಏನೆಲ್ಲ ಪ್ರಯತ್ನ ಮಾಡಿದ, ಕೊನೆಗೆ ಗುರುಗಳಿಗೆ ಬಂದು ಸಿದ್ಧಲಿಂಗ ಮಹಾರಾಜರಿಗೆ ಹೇಳ್ತಾನ, ಯಪ್ಪ ಆಕಳ ಇದೈತಿ ಮಠದಾಗ, ಹೋರಿಕರಕ್ಕೆ ಜನ್ಮವನ್ನು ಕೊಟ್ಟೈತಿ, ಹೋರಿಕರ ಹಾಲು ಕುಡಿಯುವುದು. ಸಿದ್ಧಲಿಂಗ ಮಹಾರಾಜರು ಬರ್ತಾರೆ. ಆ ಹೋರಿಕರವನ್ನು ನೋಡಿದ ತಕ್ಷಣ ಆ ಹೋರಿಕರದ ಮುಖ ಹೆಂಗೆ ಕಾಣಿತೆ ಅಂತಂದ್ರೆ ಶಂಕರಲಿಂಗ ಶಿವಯೋಗಿಗಳ ಮುಖ ಕಂಡಂಗಾತ. ಸಿದ್ಧಲಿಂಗ ಮಹಾರಾಜರು ಓಡಿ ಬಂದರೆ ಆ ಹೋರಿಕರ ಕಾಲನ್ನು ಹಿಡ್ಕೊಂತಾರ. ಈತ ಬೇರೆ ಯಾರಿಲ್ಲ, ಎನ್ನ ಗುರು ಶಂಕರಲಿಂಗ ಮತ್ತೆ ಪುನರ್ಜನ್ಮ ಹೊತ್ಕೊಂಡು ಬರ್ತೀರ ಅಂತ ಹೇಳಿದ್ದ. ಆದರೆ ಈತ ಎನ್ನ ಗುರುವರೇನಾಗಿರ್ತಕ್ಕಂಥ ಶಂಕರಲಿಂಗ ನೀನಾಗಿದ್ದ ಅಂತಂದ್ರೆ, ನನ್ನ ಗುರು ನೀನಾಗಿತ್ತಂದ್ರೆ ಈಗ ಹೋಗಿ ಎದ್ದೋಗಿ ನಿನ್ನ ತಾಯಿ ಹಾಲನ್ನು ಕುಡಿಬೇಕು. ಇಷ್ಟಂದ ತಕ್ಷಣ ಹೋರಿಕರ ಎದ್ದೋಗಿ ಆಕಳ ಮೊಲೆಯನ್ನು ಹಿಡಿದು ಹಾಲನ್ನು ಕುಡಿತಾರೆ. ಸಿದ್ಧಲಿಂಗ ಮಹಾರಾಜರನ್ನು ಯಾರಾದ್ರೂ ಏನಾದ್ರು ಕೇಳಕ್ ಬಂದ್ರು ಅಂತಂದ್ರೆ, ಅಲ್ಲ ನನ್ನ ಗುರುಗಳ ರಾತ್ರಿ ಕೇಳಂತೇಳಿ ಹೋರಿಕರದ ಕಡೆ ತೋರಿಸಿದ್ ನಾನು. ಆ ಹೋರಿಕರದ ಮುಂದೆ ಬಂದು ಭಕ್ತರು ತಮ್ಮ ಕಷ್ಟವನ್ನು ತೋಡ್ಕೊಂಡ್ರು ಅಂತಂದ್ರೆ, ಅದು ಬರಗಾಲ ಎತ್ತಿತಿ ಅಂತಂದ್ರೆ ಅವ್ರ ಕಷ್ಟ ಎಲ್ಲ ಪರಿಹಾರ ಅಂತ ತಿಳ್ಕೋಬೇಕು. ಕಷ್ಟ ಪರಿಹಾರ ಆಗೋದು ಬಹಳ ದುಡ್ತಂದ್ರೆ ಅದು ಹಿಂಗೆ ಗೋಣ ಆಗ್ತಿತ್ತು. ನೀನ್ ಹಿಂಗೆ ಗೋಣ ಹಾಕಿದ್ರಿಗಪ್ಪ ನಮ್ಮ ಕಷ್ಟ ಪರಿಹಾರ ಮಾಡೋರು ಯಾರು? ಅವಾಗ ಅದೇನ್ ಮಾಡ್ತಿತ್ತು, ಅಲ್ಲಿ ನಿಂತಲೇ ಇದು ಸುತ್ತು ಪ್ರದಕ್ಷಿಣೆ ಆಗ್ತಿತ್ತು. ಅಂದ್ರೆ ನಿತ್ಯವೂ ಏನು ಸಿದ್ಧಲಿಂಗ ಮಹಾರಾಜರು ತಮ್ಮ ಗುರುಗಳ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರಲ್ಲ, ಈ ಗದ್ದಿಗೆ ಬಂದು 5 ಸುತ್ತು ಪ್ರದಕ್ಷಿಣೆ ಹಾಕ್ರಿ, ಇಲ್ಲಿ ನಡ್ಕೊಳ್ರಿ, ಇಲ್ಲಿ ದಾಸೋಹ ಮಾಡ್ರಿ, ನೀವು ಮಾಡಿದ ಪಾಪವೆಲ್ಲ ಹೋಗೈತಿ, ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗೈತಿ ಅಂತೇಳಿ ಸೂಚನೆ ಮಾಡ್ತಿತ್ತು. ಅದು ಒಂದು ಕೆರೆ ದೊಡ್ಡದಾದಂಗೆಲ್ಲ ಸಿದ್ಧಲಿಂಗ ಮಹಾರಾಜರು ಅಂತಾರೆ, ಹೋರಿಕರ ಅಲ್ಲೇ ಚೇತಿಲ್ಲ ಅಂತೀವಲ್ಲ. ಸಿದ್ಧಲಿಂಗ ಮಹಾರಾಜರು ಅಂತಾರೆ, ನನ್ನ ಗುರುಗಳು ಶಂಕರಲಿಂಗ ಶಿವಯೋಗಿಗಳು ಬಹಳ ಬ್ರಹ್ಮಚಾರಿ, ಅದರಂಗ ನೀನು ಬ್ರಹ್ಮಚಾರಿ ಆಗಿರು, ಹಲ್ಲಚ್ಚಬೇಡ, ಆಕಳನ್ನು ಮುಚ್ಚಿ ನೋಡಬೇಡ. ಹೆಂಗ ಸನ್ಯಾಸಿ ದೀಕ್ಷೆಯನ್ನು ತೆಗೆದುಕೊಂಡಿದ್ದು ನನ್ನ ಗುರುಗಳು, ಹೆಂಗ ಸನ್ಯಾಸ ಹುಟ್ಟುವನ್ನ ಬಹಳ ಬ್ರಹ್ಮಚಾರಿಯಾಗಿ ಕಾಲವನ್ನು ಕಳೆದಾನ, ಹಂಗ ನೀನು ಕಾಲ ಕಳಿಬೇಕಂತೇಳಿ ಆ ಹೋರಿಕರು ಕೇಳಿದ್ರ ಅದು ಹಿಂಗ ಗುಣ ಆಗ್ತಿತ್ತು. ಮುಂದೆ ಹೋರಿಕರ ಹಲ್ಲಚ್ಚಲಿಲ್ಲ, ಒಂದು ಆಕಳ ಸಹಿತ ಮುಚ್ಚಿ ನೋಡಲಿಲ್ಲ. ಹೆಂಗ ಶಂಕರಲಿಂಗ ಶಿವಯೋಗಿಗಳು ಬಹಳ ಬ್ರಹ್ಮಚಾರಿಯಾಗಿ ಕಾಲವನ್ನು ಕಳೆದರು, ಅದೇ ರೀತಿಯಾಗಿ ಆ ಹೋರಿಕರ ಜೀವನ ಪರ್ಯಂತರ ಬ್ರಹ್ಮಚಾರಿಯಾಗಿತ್ತದು. ಪರಶಿವನೀನೋ ಶಿವ ಪರಶಿವನೀನೋ ಶಿವ ರೂಪ ಶರಣರೋ ಕೋಪವ ಶಾಂತವ ಮಾಡೋ, ಕೋಪವ ಶಾಂತವ ಮಾಡೋ, ಈ ಭವತಾಪತ್ರಯ ಭವತಾಪತ್ರಯ ಸಿದ್ಧಲಿಂಗ ಮಹಾರಾಜರು ಬಡಿತನ ಮಾಡೋದನ್ನು ಬಿಡಲಿಲ್ಲ. ಕೆಲವು ಜನ ಭಕ್ತರು ಅಂತಾರ, ಅಪ್ಪ ನೀನು ಕೈ ಬೀಸಿದ್ರೆ ಕೈಲಾಸ, ನೀನು ಇಂಥದ್ದೆಲ್ಲ ತಂದುಕೊಡಂದ್ರೆ ಭಕ್ತರು ತಂದುಕೊಡುತ್ತಾರ, ನೀನೇ ಹಾಕಿದ ಕೆಲಸ ಮಾಡ್ತಿದ್ದಿ. ಇಲ್ಲಪ್ಪ, ಕಾಯಕವನ್ನು ಮಾಡಿ ನಾನು ಜೀವನ ಮಾಡಬೇಕು. ಹಗಲಲ್ಲೇ ಕಾಯಕವನ್ನು ಮಾಡಿ ಸಾಯಂಕಾಲದ ಸಮಯದಲ್ಲಿ ಎಲ್ಲ ಭಕ್ತರನ್ನು ಕರೆಸಿಕೊಂಡು, ಕರೆಯಬೇಕಾಗಿಲ್ಲ ಅವಾಗೆ ಬರ್ತಾ ಇದ್ರು. ಕಾರಣ ಏನಂತಂದ್ರೆ ಆ ಸಿದ್ಧಲಿಂಗ ಮಹಾರಾಜರ ಪ್ರವಚನವನ್ನು ಕೇಳಲಿಕ್ಕೆ, ಆ ಮಹಾತ್ಮನ ಪ್ರವಚನ ಕೇಳಲಿಕ್ಕೆ ದೂರ ದೂರದಿಂದ ಬರ್ತಾ ಇದ್ರು. ಒಂದು ದಿವಸ ನಿತ್ಯವೂ ಸಹಿತ ಏನು ಮಠದಲ್ಲಿ ಪ್ರವಚನವನ್ನು ಮಾಡ್ತಾ ಇದ್ರು. ಆ ಪ್ರವಚನವನ್ನು ಮಾಡಿ ಮುಗಿಸಿದ ಬಳಿಕ
ಎಲ್ಲಾ ಭಕ್ತರಲ್ಲಿ ಒಂದು ಆಸೆ ಉಂಟಾಗೈತೆ. ಎಲ್ಲಾ ಭಕ್ತರು ಕೂಡಿಕೊಂಡು ಯಪ್ಪ ಕೂಡಲ ಸಂಗಮೇಶ್ವರನ ಕ್ಷೇತ್ರಕ್ಕೆ ಹೋಗ್ಬೇಕಂತ ಎಲ್ಲರಿಗೆ ಮನಸ್ಸಾಗಿ ಆ ಸಂಗಮೇಶ್ವರನ ದರ್ಶನ ಮಾಡ್ಕೋಬೇಕಂತ ಆಸೆ ಆಗಿ ಅದಕ್ಕೆ ನಿಮ್ಮ ಆಶೀರ್ವಾದ ಇರ್ಬೇಕು. ನೀವು ಸಮೇತ ನಮ್ಮ ಸಂಗಡ ಬರ್ಬೇಕು. ಈಗ ಭಕ್ತರು ಕೇಳಿಕೊಂಡಾಗ ಎಲ್ಲಾ ಭಕ್ತರನ್ನು ಕರೆದುಕೊಂಡು ಶಿವಭಜನೆಯನ್ನು ಮಾಡುತ್ತಾ ಕೂಡಲ ಸಂಗಮ ಕ್ಷೇತ್ರಕ್ಕೆ ಬರುತ್ತಾರೆ. ಆ ಕೂಡಲ ಸಂಗಮ ಕ್ಷೇತ್ರದಲ್ಲಿ ಕಪ್ಪಡಿ ಸಂಗಮನಾಥ ಬೇರೆ, ಕೂಡಲ ಸಂಗಮನಾಥ ಬೇರೆ. ಕೂಡಲ ಸಂಗಮನಾಥ ಯಾರಂತಂದ್ರೆ ಮಲಪ್ರಭಾ, ಘಟಪ್ರಭಾ, ಕೃಷ್ಣಾ ನದಿ 3 ನದಿಗಳು ಕೂಡಿರ್ತಕ್ಕಂಥ ಸ್ಥಳದಲ್ಲಿ ಇರ್ತಕ್ಕಂಥದ್ನೇ ಕೂಡಲ ಸಂಗಮನಾಥ. ಅದಕ್ಕೆ ಬಸವಣ್ಣವರ ಐಕ್ಯ ಸ್ಥಳ ಅಂತ. ಇನ್ನು ಹೊಳೆಯ ದಂಡಿಗೆ ಇರ್ತಕ್ಕಂಥ ಕಪ್ಪಡಿ ಸಂಗಮನಾಥ. ಕೂಡಲ ಸಂಗಮನಾಥನ ದರ್ಶನ ಮಾಡಿಕೊಂಡು ಕಪ್ಪಡಿ ಸಂಗಮನಾಥನ ದರ್ಶನಕ್ಕಾಗಿ ಎಲ್ಲರೂ ಕುಂತಾರ. ರಾತ್ರಿ ಶಿವಭಜನೆಯನ್ನು ನಡೆಸ್ಯಾರ. ಸಂಗಮ ಕ್ಷೇತ್ರದಲ್ಲಿ ಎಲ್ಲಾ ಭಕ್ತರು ಶಿವಭಜನೆಯನ್ನು ಮಾಡಿಕೊಂಡು ಕುಂತಿರುವ ಸಂದರ್ಭದಲ್ಲಿ ದೀಪದಲ್ಲಿರ್ತಕ್ಕಂಥ ಎಣ್ಣೆ ಖಾಲಿ ಆಕೈತಿ. ಅವಾಗ ಒಬ್ಬ ಭಕ್ತಂತಾನ, ದೀಪದಲ್ಲಿರ್ತಕ್ಕಂಥ ಎಣ್ಣೆ ಖಾಲಿ ಆಯ್ತು, ದೀಪ ಹರಿ ಹೋಗ್ತದ, ಕತ್ತಲ ಆವರಿಸ್ತದ, ಹೆಂಗ್ ಮಾಡ್ಬೇಕಂದಾಗ ಸಿದ್ಧಲಿಂಗ ಮಹಾರಾಜರಂತಾರ, ಅಲ್ಲೋ ಎಂತವ್ರು ನೀವು ಅಂಗೈಯಾಗಿ ಬೆನ್ನಿಟ್ಕೊಂಡು ತುಪ್ಪ ಕಟ್ಟಾಡ್ತಾರೇನು, ಅದಕ್ಕೆ ಚಿಂತೆ ಮಾಡ್ತೀರಿ, ಹೋಗಿರಿ ಆ ನದಿಯಲ್ಲಿ ಹೋಗಿ ಒಂದು ತಮ್ಮಿಗೆ ನೀರು ತಗೊಂಡು ಬರ್ರಿ. ಒಬ್ಬ ಶಿಷ್ಯನಿಗೆ ಹೇಳ್ತಾರ. ಆ ಶಿಷ್ಯ ಹೋಗಿ ಆ ನದಿಯಲ್ಲಿ ಒಂದು ತಮ್ಮಿಗೆ ನೀರು ತರ್ತಾನ. ಆ ನೀರನ್ನ ಆ ದೀಪಕ್ಕೆ ಹಾಕಿಸ್ತಾನ. ಆ ತಮ್ಮಿಗಲ್ಲಿರ್ತಕ್ಕಂಥ ನೀರು ಅದು ಏನಾಗಿತ್ತಂದ್ರೆ ಎಣ್ಣೆಯಾಗಿ ಪರಿವರ್ತನೆ ಆಗಿತ್ತಂತ. ಯಾವಾಗ ಸಿದ್ಧಲಿಂಗ ಮಹಾರಾಜರ ತಮ್ಮಿಗೆಯನ್ನು ಮುಟ್ಟಿದ್ರು ಅದು ನೀರು ಹೋಗಿ ಎಣ್ಣೆ ಆಗ್ತಾ ಇದೆ. ಬೆಳತನ ಅದು ಉರುತ್ತಾರೆ. ತನ್ನ ಪುತ್ರನನ್ನು ಕರೆದುಕೊಂಡು ವಾಪಸ್ ಲೆಚ್ಚಾಣ ಕ್ಷೇತ್ರಕ್ಕೆ ಬರ್ತಾ ಇದ್ದಾನೆ. ಸಾವಿನ ಹಾಸಿಗೆ ಮೇಲೆ ಮಲಗಿರ್ತಕ್ಕಂಥ ಶ್ರೀಮಂತ ಹಿಂಗ್ ಕೈ ಮಾಡಿ ತೋರಿಸಕತ್ತೆ. ಮಕ್ಕಳಂತಾವ ನಮ್ಮಪ್ಪನ ಕೈ ಮಾಡಿ ತೋರಿಸ್ತಾನ. ಈ ಕಡೆ ಯಾರಿಗಾದ್ರು ಬಡ್ಡಿ ಸಾಲ ಕೊಟ್ಟಾನೇನ ಹೇಳ್ಬೇಕಂತ ಬಾಯಿ ಬರಬಲ್ದು. ಎಲ್ಲರ ನೆಲ್ಲ ಹೋಗ್ಬಿಟ್ಟೆ ನಾನು ಈ ಕಡೆ ಕೈ ಮಾಡಿ ತೋರ್ಸಕತ್ತಾನ ಹೇಳ್ಬೇಕಂತ ಬಾಯಿ ಬರಬಲ್ದು. ಡಾಕ್ಟರ್ ತೋಡಿ ಬಂದ್ರು. ಡಾಕ್ಟರ್ ಏನಾರು ಮಾಡಿ ನಮ್ಮಪ್ಪ ಒಂದು 4 ಮಾತು ಮಾತಾಡಂಗ್ ಮಾಡ್ರಿ. ಡಾಕ್ಟರ್ ಬಂದ, ಚೆಕ್ ಮಾಡಿದ. ನಿಮ್ಮಪ್ಪ 4 ಮಾತು ಮಾತಾಡ್ಬೇಕಾದ್ರ 2 ಇಂಜೆಕ್ಷನ್ ಮಾಡ್ಬೇಕು. ನಿಮ್ಮಪ್ಪಗ 4 ಮಾತು ಮಾತಾಡ್ತಾನ. ಏನ್ ಮಾಡೇ ಬಿಡ್ರಿ 2 ಇಂಜೆಕ್ಷನ್. 50,000 ರೂಪಾಯಿ ಒಂದು ಇಂಜೆಕ್ಷನ್. 1 ಲಕ್ಷ ರೂಪಾಯಿ ಕೊಟ್ಟೆ 2 ಇಂಜೆಕ್ಷನ್ ಮಾಡ್ತೀನಿ. 1 ಲಕ್ಷ ರೂಪಾಯಿ ಇಸ್ಕೊಂಡು 2 ಇಂಜೆಕ್ಷನ್ ಮಾಡಿದಂತ ಅವರಪ್ಪ ಮಾತಾಡಕತ್ತಿದ್ದ. ಯಪ್ಪ ಮಾತಾಡು, ಹಿಂಗ್ ಕೈ ಮಾಡಿ ತೋರ್ಸಕತ್ತಿಯಲ್ಲ, ಯಾಕೆ ಬಡ್ಡಿ ಸಾಲ ಕೊಟ್ಟೇನು? ಇಲ್ಲಂದವ ಒಂದು ಮಾತು ಮುಗಿತಾನೆ. ಎಲ್ಲರ ನೆಲ ಹೋಗ್ಬಿಟ್ಟೇನು? ಇಲ್ಲಂದ. ಯಾವ್ದಾದ್ರು ಬ್ಯಾಂಕಿಗೆ ಎಫ್ ಡಿ ಮಾಡಿ ಹೇಳಾದ್ರು ಏನು? ಇಲ್ಲಂದ. 3 ಮಾತು ಮುಗಿದ್ವ. ಮತ್ತೆ ನೀನ್ಯಾಕೆ ಕೈ ಮಾಡಿ ತೋರ್ಸಕತ್ತಿದಿ? ಅವ ಸೌಕಾರ ಅಂತಾನ. ವಾಸನೆ ನೋಡಿ ಮುಂಚೆನಿಗೆ ಹೆಂಗೈತಿ, ಹೊನ್ನು ಹೆಣ್ಣು ಮನೆ ವಾಸನೆ ನಂದಂತಕ್ಕಂಥ ಭ್ರಾಂತಿ ಹೆಂಗೈತಿ ಅಂದ್ರೆ, ಮತ್ತೆ ನೀನು ಸಹಾಯಕತ್ತಿದಿ, ಹಿಂಗಾಗಿ ಕೈ ಮಾಡಿ ತೋರ್ಸಕತ್ತಿದಿ. ಬಡ್ಡಿ ಸಾಲ ಕೊಟ್ಟಿಲ್ಲ ಅಂತೀರಿ, ಬ್ಯಾಂಕ್ನಾಗ ಇಟ್ಟಿಲ್ಲ ಅಂತೀರಿ, ಎಲ್ಲಿ ಉಗಿದಿಟ್ಟಿಲ್ಲ ಅಂತೀರಿ, ಈ ಕಡೆ ಕೈ ಮಾಡಿ ತೋರ್ಸಕತ್ತಿದಿ. ಅವ್ರು ಸೌಕಾರ ಅಂತಾನ. ನಾನು ಯಾಕೆ ಕಡೆ ಕೈ ಮಾಡಿ ತೋರ್ಸಕತ್ತೀನಿ ಅಂದ್ರೆ ಅಲ್ಲಿ ದಂತ ಗಿಡದಾಗ ಪಾನಗರ ಕಸವರಿಗೆ ತಿನ್ನಕತ್ತೈತಿ, ಅದಕ್ಕೆ ಕೈ ಮಾಡಿ ತೋರ್ಸಕತ್ತೀನಿ. ಹಣಿ ಎಣ್ಣಿ ಪಡ್ಕೊಂಡು ಮಾಡ್ಕೊಂಡು ತಾಡವಾಳ ಅಂತಕ್ಕಂಥ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಬಂದಲಿಂಗ ಮಹಾರಾಜರು ಅಂತಕ್ಕಂಥ ಮಹತ್ವದ ಆಶ್ರಮವನ್ನು ಕಟ್ಟಿಕೊಂಡು ವಾಸ ಮಾಡಿದರು. ಅವ್ರಿಗೆ ಯಾರೋ ಒಬ್ಬ ಭಕ್ತ ಬಂದು ಒಂದು ಬಂಗಾರದ ಗಟ್ಟಿಯನ್ನು ಕೊಟ್ಟು ಹೋದ. ಇದರೊಬ್ಬ ಶ್ರೀಮಂತ ನೋಡಿದ. ಸರ್ವಸಂಗ ಪರಿಚಾರಿಕೆ ಆಗಿರ್ತಕ್ಕಂಥ ಈ ಸನ್ಯಾಸಿಗೆ ಅದಕ್ಕೆ ಬೇಕು ಈ ಬಂಗಾರ. ಈ ಬಂಗಾರವನ್ನು ನಾನು ಹಿಡಿಬೇಕಂತ ವಿಚಾರ ಮಾಡಿದ. ಈ ಬಂಗಾರ ಕೊಡಬೇಕು ಅಂತಂದ್ರೆ ಈ ಸಾಧು ಕೊಡೋದಿಲ್ಲ, ಇವನ ಪ್ರಾಣವನ್ನು ತೆಗಿಬೇಕಂತ ವಿಚಾರ ಮಾಡಿದ. ಯಾವ ಶ್ರೀಮಂತ ದುಡ್ಡು ಆಚೆ ದುರಾಚೆ ಅಂತಕ್ಕಂಥದ್ದು ಏನೆಲ್ಲ ಮಾಡಿಸ್ಬಿಡ್ತೈತೆ. ಇವೆಲ್ಲ ಹೇಳಿ ನಾನು ಆಚೆ ಇರಬೇಕು, ಮನುಷ್ಯನಿಗೆ ದುರಾಸೆ ಇರಬಾರ್ದು. ಆ ದುರಾಸೆಗೆ ಒಳಗಾಗಿರ್ತಕ್ಕಂಥ ಶ್ರೀಮಂತ ಹೊನ್ನಲಿಂಗರಿರ್ತಕ್ಕಂಥ ಆಶ್ರಮಕ್ಕೆ ಬಂದು, ಯಪ್ಪ ನಾನು ಇವತ್ತು ಹೊಡೆದಾಗಿದ್ರೆ ಅಂತೇಳಿ ಏನ್ ಮಾಡ್ತಾನಂದ್ರೆ ಆ ಹೊನ್ನಲಿಂಗ ಮಹಾರಾಜರನ್ನ ಕೊಡ್ಬೇಕಂತ ವಿಚಾರ ಮಾಡ್ಯಾರ. ಒಂದು ಚಾಕು ತಗೊಂಡು ಹೋಗ್ಯಾನ. ಹೊನ್ನಲಿಂಗ ಮಹಾರಾಜರಿಗೆ ಚಾಕುವನ್ನು ತೋರಿಸಿ, ನಿನ್ನಲ್ಲಿರ್ತಕ್ಕಂಥ ಬಂಗಾರದ ಗಟ್ಟಿಯನ್ನು ಕೊಡು. ಶರಣರು ಅದು ಬಂಗಾರದ ಗಟ್ಟಿ ಅಂತ ಕಾಣಂಗಿಲ್ಲ, ಮಣ್ಣಿನ ಎಂಟಿಂದ ಕಾಣ್ತಾರ. ಹೊನ್ನಲಿಂಗ ಮಹಾರಾಜರು ಆ ಬಂಗಾರದ ಗಟ್ಟಿಯನ್ನು ಕೊಟ್ಟರು. ಅಷ್ಟಕ್ಕೆ ಬಿಡಬೇಕಲ್ಲಮ್ಮ,
ಬಿಟ್ಟಿಲ್ಲವ. ಇನ್ನ ಇವ ಸಾಧು ಊರು ಮಂದಿ ಮುಂದೆ ತುಂಬೆಲ್ಲ ಹೇಳ್ಬೋದಂತ ತಿಳ್ಕೊಂಡು ಈತನ ಕೊಲೆ ಮಾಡ್ಕೊಂತ ವಿಚಾರ ಮಾಡಿದ. ಆ ಶ್ರೀಮಂತ ಹೊನ್ನಲಿಂಗ ಮಹಾರಾಜರ ದೇಹಕ್ಕೆ ಚಾಕು ತಗೊಂಡು ಚುಚ್ಚಿ, ಹೊನ್ನಲಿಂಗ ಮಹಾರಾಜರು ಯಾವ ಬಂಗಾರಕ್ಕಾಗಿ ನನ್ನ ಹತ್ಯೆಯನ್ನು ನೀನು ಮಾಡಿದರೆ ನಾನು ಬ್ರಹ್ಮ ಪಿಶಾಚಿ ಆಗಿ ಅಂತೇಳಿ ಶಾಪವನ್ನು ಕೊಟ್ಟರು. ಬ್ರಹ್ಮ ಪಿಶಾಚಿ ಆಗಿಬಿಟ್ಟು ನಾನು ಆ ಬ್ರಹ್ಮ ಪಿಶಾಚಿ ಏನ್ ಮಾಡ್ತಾ ಇತ್ತು ಅಂತಂದ್ರೆ, ವಾರಕ್ಕೊಂದ್ಸಲ ತಿಂಗಳಿಗೊಂದ್ಸಲ ಊರ ಮಧ್ಯದಲ್ಲಿ ಒಂದು ಗಿಡ ಇತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ. ಅದು ಆ ಗಿಡದಲ್ಲಿ ವಾಸ ಮಾಡಿತ್ತಂದು. ಅದೇನ್ ಮಾಡ್ತಾ ಇತ್ತು, ಆ ಗಿಡದಲ್ಲಿ ಕುತ್ಕೊಂಡು ಮಧ್ಯರಾತ್ರಿಯಲ್ಲಿ ಅಳ್ತಾ ಇತ್ತಂದು. ಅದು ಅತಿಥಿ ಅಂತಂದ್ರೆ ಊರಾಗೊಬ್ಬರು ಸಾಯ್ಬೇಕು. ಹೀಗಿರುವ ಸಂದರ್ಭದಲ್ಲಿ ಆ ತಾಡವಾಳ ಗ್ರಾಮದ ಒಬ್ಬ ವ್ಯಕ್ತಿ ಚಾಣದಲ್ಲಿ ಮಹಾತ್ಮರು ಅದರ ಅವ್ರ ಹತ್ರ ಹೋಗೋಣ, ಹಿಂಗಾಯ್ತು 15 ದಿನಕ್ಕೊಮ್ಮೆ ವಾರಕ್ಕೊಮ್ಮೆ ಹತ್ಕಂತ ಕುಂತೆ ಅಂದ್ರೆ ಊರಾಗ ಸಾಯಕ್ ಶುರುವಾಗ್ತಾವ. ಇದಕ್ಕೆ ಪರಿಹಾರ ಏನಾದ್ರು ಹುಡುಕಬೇಕಂತ ತಿಳ್ಕೊಂಡು ಎಲ್ಲ ಹಿರಿಯರನ್ನು ಕರೆದುಕೊಂಡು ಲಕ್ಷಣ ಮಠಕ್ಕೆ ಬರುತ್ತಾನೆ. ಅವರು ನಿಮ್ಮದು ಎಲ್ಲಿಂದ ಬಂದಿರಂತ ಕೇಳಿದಾಗ, ನಮ್ಮ ಮಹಾರಾಷ್ಟ್ರ ತಾಡವಾಳ ಅಂತಕ್ಕಂಥ ಗ್ರಾಮದಿಂದ ಬಂದೀವಿ. ಯಾಕೆ ಬಂದೀರಿ? ನಮ್ಮೂರಲ್ಲಿ ನಡೆದಿರ್ತಕ್ಕಂಥ ಘಟನೆ ಹೇಳ್ತಾರೆ, ಹಿಂಗಾಗೈತಿ ನಮ್ಮೂರಾಗ, ಅದನ್ನ ಹೆಂಗಾದ್ರೂ ಮಾಡಿ ನೀವು ಪರಿಹಾರ ಮಾಡ್ಬೇಕಂತ ಹೇಳಿದಾಗ, ಅಲ್ಲಿ ಸಿದ್ಧಲಿಂಗ ಮಹಾರಾಜರಂತಾರ, ನಿಮ್ಮ ಗ್ರಾಮದಲ್ಲಿ ಒಂದು ತಿಂಗಳ ಪರ್ಯಂತರ ಪ್ರವಚನವನ್ನು ನಡೆಸ್ರಿ, ಆ ಪುರಾಣ ಮಹಾಮಂಗಳ ದಿನದಂದು ನಾನು ಬರ್ತೀನಿ ಅಂತ ಹೇಳ್ತಾರೆ. ಬಂದು ಪುರಾಣವನ್ನು ಪ್ರಾರಂಭ ಮಾಡಿದ್ರು. ಮತ್ತೆ ಶಾಸ್ತ್ರಿಗಳು ಖರ್ಚು ಶಾಸ್ತ್ರಿಗಳು ಕೂಡ ರಚಾಣ ಸಿದ್ಧಲಿಂಗ ಮಹಾರಾಜರ ಮೇಲೆ ಬಹಳ ಅಭಿಮಾನ, ಅವರಿಗೆ ಆಶ್ಚರ್ಯ ಇತ್ತು, ಆ ಮಹತ್ವವನ್ನು ಕಲಿಸಬೇಕಂತ ಆಸೆ ಇತ್ತು. ಪ್ರವಚನ ಪ್ರಾರಂಭ ಮಾಡಿದ್ರು. ಹೆಂಗ ದಾಸೋಹ ಮಾಡಿಕೊಂತ ಬಂದ್ರು, ಹಂಗೆಲ್ಲ ಆ ಬ್ರಹ್ಮ ಹತ್ಯೆ ಏನು ಮಹಾತ್ಮರನ್ನು ಕೊಲೆ ಮಾಡಿದ್ರು. ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ಏನು ಬ್ರಹ್ಮ ಪಿಶಾಚಿ ಕೂಗ್ತಾ ಇತ್ತು, ಅಳ್ತಾ ಇತ್ತು, ಅದು ಅಳೋದು ಸಹಿತ ಕಡಿಮೆ ಆಗ್ತೈತಿ. ಮುಂದೆ ಪುರಾಣ ಮಂದಿರಕ್ಕೆ ಸಿದ್ಧಲಿಂಗ ಮಹಾರಾಜರು ದಯಮಾಡಿಸ್ತಾ ಇದ್ದಾರೆ. ನಿಮ್ಮ ಗ್ರಾಮಕ್ಕಿಂತ ಕಷ್ಟ ಬರಬೇಕಾದ್ರೆ ಕಾರಣ ಇಷ್ಟೇ, ನಿಮ್ಮವರು ಹಿಂದಿನವರು ನಿಮ್ಮ ಗ್ರಾಮದಲ್ಲಿ ಹೊನ್ನಲಿಂಗ ಮಹಾರಾಜರು ಅಂತೇಳಿ ಅವರು ವಾಸ ಮಾಡಿದ್ರು. ಅದು ಆಶ್ರಮ ಬೀಳು ಬಿದ್ದೋಗಿತ್ತು. ಆ ಮಹಾತ್ಮರನ್ನು ಹತ್ಯೆ ಮಾಡಿರ್ತಕ್ಕಂಥ ವ್ಯಕ್ತಿಯೇ ಬ್ರಹ್ಮ ಪಿಶಾಚಿ ಆಗ್ಯಾರ. ಆಳು ಬಿದ್ದಿರ್ತಕ್ಕಂಥ ಸ್ಥಳಕ್ಕೆ ಹೋಗ್ತಾರೆ. ಎಲ್ಲ ಭಕ್ತರು ಅವರಿಂದ ಬಿದ್ದಿರ್ತಾರೆ. ಆ ಸ್ಥಳಕ್ಕೆ ಹೋಗಿ ನಿಂತುಕೊಂಡು, ಹಿಂದಿಯಲ್ಲಿ ಹೊನ್ನಲಿಂಗ ಮಹಾರಾಜರು ಮಹಾತ್ಮ ವಾಸ ಮಾಡಿದ್ರು, ಅವರನ್ನ ಕೊಲೆ ಮಾಡ್ಯಾರ. ಈ ಸ್ಥಳದಲ್ಲಿ ಭವ್ಯವಾಗಿರ್ತಕ್ಕಂಥ ಗುಡಿಯನ್ನು ಕಟ್ಟಬೇಕು, ಹೊನ್ನಲಿಂಗ ಮಹಾರಾಜರ ಹೆಸರಿನಲ್ಲಿ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಬೇಕು. ಅಂದಾಗಿ ನಮ್ಮ ಗ್ರಾಮಕ್ಕೆ ಬಂದಿರತಕ್ಕಂಥ ದೋಷ ಪರಿಹಾರ ಆಕಿ. ಮುಂದೆ ಸ್ವಲ್ಪ ದಿನಗಳಲ್ಲಿ ಇಲ್ಲಿ ಭವ್ಯವಾಗಿರ್ತಕ್ಕಂಥ ಗುಡಿಯನ್ನು ಕಟ್ಟಿ ಸಿದ್ಧಲಿಂಗ ಮಹಾರಾಜರ ಸಾನ್ನಿಧ್ಯದಲ್ಲಿ ಲಿಂಗವನ್ನು ಸ್ಥಾಪನೆ ಮಾಡಿ ವನಲಿಂಗೇಶ್ವರ ಅಂತ ಹೇಳೋದಕ್ಕೆ ನಾಮಕರಣ ಮಾಡ್ತಾರೆ. ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಮಠ ಕಟ್ಟಿರ್ತಕ್ಕಂಥ ಜಾಗ ಅದನ್ನು ಕೂಡ ಸ್ಮಶಾನ. ಮುಗುಳ್ಕೋಟೆ ಯಲ್ಲಾಲಿಂಗ ಮಹಾರಾಜರು ಮಠ ಕಟ್ಟಿರ್ತಕ್ಕಂಥ ಜಾಗ ಅದನ್ನು ಕೂಡ ಸ್ಮಶಾನ ಅಂದ್ರೆ ಸುಳ್ಳು. ನಿರ್ವಾದಿಗಳ ಒಂದು ವಾಸ ಮಾಡಿರ್ತಕ್ಕಂಥ ಜಾಗ ಬ್ರಹ್ಮರಾಕ್ಷಿ ಸೇರಿರ್ತಕ್ಕಂಥ ಸ್ಥಳ, ಭಯಾನಕ ಸ್ಥಳವನ್ನು ಪುಣ್ಯಕ್ಷೇತ್ರವನ್ನು ಆಯ್ಕೆ ಮಾಡ್ತಕ್ಕಂಥ ತಾಕತ್ತು ಯಾರಿಗೆ ಅಂತಂದ್ರೆ ಸರ್ವಸಂಗ ಪರಿತ್ಯಾಗಿ ಆಗಿರ್ತಕ್ಕಂಥ ಮಹಾತ್ಮ ಒಬ್ಬ ವಾಸಿ ಪಾಂಡುರಂತ ಮಹಾತ್ಮನಲ್ಲಿ ಇರ್ತಾರೆ. ಏನೆಲ್ಲ ಮರೆತರು ತಮ್ಮ ಅಡರವರ ನೀವರಿಗಾರ, ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ, ಕೋಟಿ ಹಣವ ಗಳಿಸಲು ಬಹುದು, ಮಹಡಿ ಮನೆಯ ಕಟ್ಟಲು ಬಹುದು, ತನ್ನ
ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ. ಹಣವ ಕೊಟ್ಟು ಮಡದಿಯರನ್ನು ಸುಲಭದಲ್ಲಿ ಕೊಳ್ಳಬಹುದು. ರಾಶಿ ರಾಶಿ ಧನವ ಮುಸುಳಿಯೇ ರಕ್ತ ತಾಳಿ ಮರಳುವರೇನು. ಹಣವ ಕೊಟ್ಟು ಮಡದಿಯರನ್ನು ಸುಲಭದಲ್ಲಿ ಕೊಳ್ಳಬಹುದು. ರಾಶಿ ರಾಶಿ ಧನವ ಮುಸುಳಿಯೇ ರಕ್ತ ತಾಳಿ ಸಿಗುವರೇನು. ಹರೆರವರೆಂದಿಗೂ ಸಿರಿ ಸಂಪದವು ಹರೆರವರೆದುರು ಸಿರಿ ಸಂಪದವು ಅಶ್ವರವೆಂಬುದು ನೀ ಮರೆಯಬೇಡ. ತಂದೆ ತಾಯಿನ ಮರಿತೀವಿ, ಹೆಂಡತಿನ ಮನೆಗಳಂತ ಇವರಾಗೆಲ್ಲ ಮತ್ತೆ ಹೇಳೋದು. ಹೆಂಡತಿ ಮೇಲೆ ಪ್ರೀತಿ ವಾತ್ಸಲ್ಯ ಇರಲಿ ಬೇಡಂತಲ್ಲ, ತಂದೆ ತಾಯಿ ನಿನ್ನ ಸಲುವಾಗಿ ಎಷ್ಟು ಕಷ್ಟಪಟ್ಟಿರ್ತಾಳೆ. ತಾಯಿ 9 ತಿಂಗಳ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ನೀನು ಈ ಭೂಮಿಗೆ ಬಂದ ಮೇಲೆ ನಿನ್ನ ಸಣ್ಣವನಿದ್ದಾಗ ಉಪ್ಪುಳಿ ಖಾರ ನಾನು ಏನಾದರೂ ಜಾಸ್ತಿ ತಿಂದೆ ಅಂತಂದ್ರೆ ನನ್ನ ಮಗನಿಗೆ ಹೊಟ್ಟೆ ಜಾಡ್ಸಿತ್ತು, ಎದೆ ಹಾಲನ್ನು ಕುಡಿದು ಎಷ್ಟು ಪಥ್ಯ ಮಾಡಲ್ಲ. ಅಂತ ಒಂದು ತಂದೆ ತಾಯಿನ ತಾಯಿ ಹಿಂಗ ಜೋಪಾನ ಮಾಡಿದ್ರೆ ತಂದೆ ನನ್ನ ಮಗ ಬುದ್ಧಿವಂತನಾಗಲಿ ತಾನು ಕಷ್ಟಪಟ್ಟು ದುಡಿದು ನಿನ್ನ ಸಲುವಾಗಿ ಎಷ್ಟು ತ್ಯಾಗ ಮಾಡ್ಯಾನ. ಅಂತ ಒಂದು ತಂದೆ ತಾಯಿಯನ್ನ 10 ದೇವರ ಪೂಜೆ ಮಾಡೋದಕ್ಕಿಂತ ಎತ್ತ ತಂದೆ ತಾಯಿನ ಜೋಪಾನ ಮಾಡ್ರಿ. ಪುಣ್ಯಕ್ಷೇತ್ರಗಳಿಗೆ ಹೋಗೋದಕ್ಕಿಂತ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಡ್ರಿ, ನಿಮಗೆ ಪುಣ್ಯ ಬರ್ತದ. ನೀವು ಇಂದು ತಂದೆ ತಾಯಿನ ಜೋಪಾನ ಮಾಡಲಿಲ್ಲ ಅಂತಂದ್ರೆ ಮುಂದೆ ನಿಮ್ಮ ಮಕ್ಕಳು ನಿಮ್ಮನ್ನು ನೋಡಂಗಿಲ್ಲ. ಮಾಡಿದ್ದು ಮಾರಾಯ. ವಯಸ್ಸಾಗಿರ್ತಕ್ಕಂಥ ಮುದುಕರು ಇರ್ತಾರಲ್ಲ ಮನ್ಯಾಗ, ಒಂದ್ಸಲ ಬಂದ ಮಕ್ಕಳು ಯಾವಾಗ ಊಟ ಮಾಡಿದೇನು ಉಣ್ಬಾರವ ನನ್ನ ಸಂಗಡ ನೀನು ಉಣ್ಣಂತಂದ್ರೆ ಇಷ್ಟು ಸಂತೋಷ ಆಕೈತೆ ತಂದೆ ತಾಯಿ ಆಕೈತಿಲ್ಲ. ನಾನು ಮಾನವಿ ತಾಲೂಕಿನಲ್ಲಿ ತಪ್ಪಲದಡ್ಡಿ ಗ್ರಾಮಕ್ಕೆ ಪುರಾಣಕ್ಕೆ ಹೋಗಿದ್ದೆ. ನಾನು ಪುರಾಣಕ್ಕೆ ಹೋಗಿರೋ ಸಂದರ್ಭದಲ್ಲಿ ಊರಿನಿಂದ ಫೋನ್ ಬಂದಾಗ ನನಗೆ ಆರಾಮಿದ್ದಿಲ್ಲ, ಬಾಟ್ಲಿ ಹಚ್ಚಿದ್ರು. ಫೋನ್ ರಿಸೀವ್ ಮಾಡಿರ್ತಕ್ಕಂಥ ಒಬ್ಬ ಶಿಷ್ಯ, ಇಲ್ಲರಿ ಅವ್ರಿಗೆ ಅಜ್ಜಾರಿಗೆ ಆರಾಮಲ್ರಿ, ಬಾಟ್ಲಿ ಹಚ್ಚರ ಈಗ ಮಾತಾಡಂಗಿಲ್ಲ, ಆಮೇಲೆ ಮಾತಾಡಂತಂದ್ರೆ ಅಲ್ಲಿ ಊರಾಗಿರ್ತಕ್ಕಂಥ ನಮ್ಮ ತಾಯಿ ಊಟ ಮಾಡೋದು ಬಿಟ್ಬಿಟ್ಟಿದ್ದು. ನೋಡಿದೆ ನಾನು ಯಾರು ಫೋನ್ ಬಂದಾಗ ಊರಿಂದ ಫೋನ್ ಬಂದೈತೆ ನಾನು ನೋಡಿ ನನ್ನ ತಾಯಿ ಜೊತೆಗೆ ಮಾತಾಡಿದೆ. ನಾನು ನಮ್ಮ ತಮ್ಮ ಹೇಳಿದ, ಅಪ್ಪ ಊಟ ಮಾಡೋದು ಬಿಟ್ಬಿಟ್ಟ ಅಂದ್ರೆ ಅವ್ನು ಕೂಡ ಮಾತಾಡೋದು. ಫೋನ್ ಹಚ್ಚಿದಾಗ ಊಟ ಮಾಡವ, ಇಲ್ಲಪ್ಪ ನಿನಗೆ ಬಾಟ್ಲಿ ಹಚ್ಚಿರಂತ ನಾನು ಹೆಂಗೆ ಉಣ್ಲಿ. ಎಷ್ಟು ತಾಯಿ ಒಂದು ಪ್ರೀತಿ ವಾತ್ಸಲ್ಯ. ದಿವಸಕ್ಕೆ ಒಂದು 10 ಸಲ ಫೋನ್ ಮಾಡಿ, ಆರಾಮಾಗಿತ್ತಲ್ಲ ಬನ್ನಿ, ಆರಾಮಾಗಿತ್ತಲ್ಲಿ. ತಾಯಿ ಹೊಟ್ಟೆ ನೋಡ್ತಾಳ, ಹೆಂಡತಿ ಬಟ್ಟೆ ನೋಡ್ತಾಳ. ಹುಡುಗ ರೊಕ್ಕ ತಂದು ಕೊಟ್ಟ ಹೆಂಡತಿನ ಚೆನ್ನಾಗಿ ನೋಡ್ಕೊಂತಾಳ. ನಿಮ್ಮೂರಾಗ ಅಂತಾರಿಲ್ಲ, ನೀವೆಲ್ಲ ಸುಳಿದ್ರಿ ಅವ ನಿಮ್ಮ ಸುದ್ದಿ ಅಲ್ಲ. ಮತ್ತೆ ಪುರಾಣ ಹೇಳೋದು ಭಾಳ ಕಷ್ಟ. ಭವಿಷ್ಯ ನಿಮ್ಗೆ ಹೇಳಿರ್ಬೇಕು ಈ ಕಥೆಯನ್ನು. ಹುಣಗುಂದ ತಾಲೂಕಿನಲ್ಲಿ ಒಂದು ಪುರಾಣಕ್ಕೆ ಹೋದಾಗ ಶರಣಬಸವೇಶ್ವರ ಪುರಾಣ, ಆ ಮಾದಂಬಿಕೆ ಭದ್ರತಾ ಧರ್ಮದ ಬಗ್ಗೆ ಹೇಳೋ ಹೊತ್ನಾಗ ಈಗಿನ ಮಂದಿ ಹೆಣ್ಮಕ್ಳು ಹೆಂಗದಾರ ಅಂತಂದ್ರೆ ಆ ಮಾದಂಬಿಕೆ ಗಂಡನ ಪಾದಕ್ಕೆ ನಮಸ್ಕಾರ ಮಾಡ್ತಿತ್ತು. ಈಗಿನ ಮಂದಿ ಹೆಂಗದಾರ ಅಂದ್ರೆ ಗಂಡನ ಬ್ಯಾಳೆ ಬಿಟ್ಟು ತಗೊಂಡು ಕಟ್ಟಿದ್ದಾರೆ ಅಂದಾಗ ಅದ್ರಾಗ ಒಬ್ಬ ಹೆಣ್ಮಕ್ಳು ಕಡ್ದು ಬಿಟ್ಟಾಳ. ನನಗೆ ಗೊತ್ತು, ಎಲ್ಲರೂ ಆಕೆ ನೋಡಿ ನಕ್ಬಿಟ್ಟ. ಆಕೆ ಭಾಳ ಆಸೆ ಆಗಿಬಿಟ್ಟೆ. ನಮಗೆ ರೊಕ್ಕದ ಕೊಟ್ಟಿದ್ರಲ್ಲ, ಅವಾಗ ಇಂಟರ್ ಫೋನ್ ಇತ್ತು. ಅಜ್ಜರ ನಿಮ್ಗೆ ಫೋನ್ ಬಂದೈತೆ ಅಂತ ಒಂದು ಹುಡುಗಿ ಕರೆಗೆ ಬಂತು, ಹೋಗಿ ಅವ್ರ ಮನೆಗೆ. ದೊಡ್ಡ ಮನೆ ಅದು. ಇವರಿಬ್ಬರು ಕರ್ಕೊಂಡು ನಾನು ಒಬ್ಬನ ಹೋಗಿದ್ದೆ. ಯಾರು ಬಂದೈತಮ್ಮ ಫೋನ್ ಅಂತ ಹೋದೆ, ಇಲ್ಲ ಬರೀ ಕೆಲಸ ಐತೆ ಅಂತ ಕುಂದಿಸಿದ ಕಂಬಳಿ ಹಾಸಿ. ಯಾರು ಬಂದೈತಮ್ಮ ಫೋನು, ಇಲ್ಲ ನಿಮ್ಮ ಹತ್ರ ಕೆಲಸ ಐತಿ ಕರೆಸಿದಂತ ನಾನು ತಣ್ಣಗಾಗಿಬಿಟ್ಟೆ ಮನುಷ್ಯ. ಏನು ಮಾಡೋದಪ್ಪ, ಮನೆ ಬಂದಿಲ್ಲ ಬಂದಿಲ್ಲ, ಅಡಿಕೆಗೆ ಹೋದ ನಾನು ಹಾನಿ ಕೊಟ್ಟು ಬರೋಂಗಿಲ್ಲ. ಏನಮ್ಮ ಯಾರು ಬಂದೈತೆ ಫೋನ್ ತಾಡ್ರಿ ಬರ್ತೇನೆ. ಮುಂದೆ ಬಂದು ಕೂತ್ಕೊಂಡು ಚಾ ಕೊಟ್ಟಲು. ಆ ಚಾ ನಾನು ನೀರು ಕುಡಿದು ಕೂತ್ಬಿಟ್ಟು ನಾನು ಕತ್ತಲ್ದಾಗ ಬಾ ಎಲ್ಲ ಸುಟ್ಕೊಂಡು ಮುಂದೆ ಬಂದು ಕುತ್ಕೊಂಡು, ಏನಮ್ಮ ಕೆಲಸ, ನಿನ್ನೇನು ಪುರಾಣದಾಗ ಹೇಳಿದ್ರಲ್ಲ ಗಂಡನ ಬ್ಯಾಳಿ ತಗೊಂಡು ಕಟ್ಟಿದಾರಂತ, ನಾನೇನು ಕಡ್ದದ್ದು ಬಿಡು ಕಡೆ ಬಿಡು, ನಿಮ್ಮ ಮುಂದೆ ಹೇಳಿದವಳು ಅವಳು ಅವ್ರು ಸುದ್ದಿ ಮಾತು. ಏನು ಮಾಡು, ದೊಡ್ಡ ಬಚಿತ್ರ ಇರ್ತೈತಿ. ಇಲ್ಲಮ್ಮ ನಾನು ಹೇಳಂಗೆ ಹೇಳಿನಿ, ಇಲ್ಲ ನೀವೇನಿದ್ರಲ್ಲ ಆ ಓಣ್ಯಾನ ನೆನೆಸಿಗೆ ನನಗೆ ಜಗಳ ಆಗಿತ್ತು. ಯಾವಳೊಬ್ಬರು ಇಲ್ಲಿ ಇರ್ತಾಳೆ, ಯಾವಳ ಹೇಳಲ್ಲ ನಮ್ಮನ್ನು ಮೊದಲು ಹೇಳ. ಇಲ್ಲಮ್ಮ ನಾನು ಹೇಳಂಗಿದ್ದೀನಿ, ಇಲ್ಲ ಯಾರ ಹೇಳ್ಯಾರ ಅದಕ್ಕೆ ಹೇಳಿ ನಾನು ಬ್ಯಾಳೆ ತಗೊಂಡು ನಾನು ಗಂಡು ಕಟ್ಟೋದು ನಿನಗೆ ಗೊತ್ತು.
ಇಲ್ಲ ಮೀನೇ ಬೆರಳುಗಳಂತೆ ಇನ್ನೊಮ್ಮೆ ನನ್ನ ಸುದ್ದಿ ಹತ್ರ ಮಾಡೋದು ಇಲ್ಲ ನಿಮ್ಮ ಸುದ್ದಿ ಹತ್ತಿಗಳ ನಮಗೆ ತೋಷಿರ ಪಾಡಿ ಬರಬೇಕು